ಈಶ್ವರ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ಯೋಗೋದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿಗೆ ನಮಃ. ಭಗವಾನ್ ಪತಂಜಲಿಗಳು ಸಾಧನೆ ಮಾಡಬಯಸುವವರಿಗೆ ಒಂದೊಂದಾಗಿ ಹೆಜ್ಜೆಗಳನ್ನು ಹೇಳಿದರು. ಒಂದನೇ ಹೆಜ್ಜೆ ಅಹಿಂಸೆ, ಯಾರಿಗೂ ಹಿಂಸೆ ಮಾಡಬೇಡ. ಎರಡನೇ ಹೆಜ್ಜೆ ಸತ್ಯ, ಸುಳ್ಳು ಹೇಳಬೇಡ. ಮೂರನೇ ಹೆಜ್ಜೆ ಅಸ್ಥೇಯ, ಇನ್ನೊಬ್ಬರ ಸೊತ್ತನ್ನು ಅನ್ಯಾಯವಾಗಿ ನಿನ್ನದಾಗಿಸ್ಕೊಳ್ಬೇಡ. ಮೊದಲ 3 ಹೆಜ್ಜೆಗಳು ಇವೆಲ್ಲ ಯಮಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತಾರೆ. ಆ 8 ಅಂಗಗಳ ಪೈಕಿಯಲ್ಲಿ ಮೊದಲನೇ ಅಂಗವಾದ ಯಮದಲ್ಲಿ 5 ಹೆಜ್ಜೆಗಳು, 3 ಹೆಜ್ಜೆಗಳು ಈಗಾಗಲೇ ನಿರೂಪಿತವಾಗಿದೆ. ಅಹಿಂಸಾ, ಸತ್ಯ ಮತ್ತು ಅಸ್ಥೇಯ. ಇದೆಲ್ಲ ಏನಂದ್ರೆ ಏನು ಮಾಡಬಾರ್ದು ಅಂತ ಹೇಳ್ತಾ ಇದೆ. ಅಹಿಂಸೆಯಲ್ಲಿ ಹಿಂಸೆ ಮಾಡಬೇಡ, ಸತ್ಯ ಅಂದ್ರೆ ಸುಳ್ಳು ಹೇಳಬೇಡ, ಅಸ್ಥೇಯ ಅಂದ್ರೆ ಕಳ್ತನ ಮಾಡಬೇಡ. ಈ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತಾರಲ್ಲ, ಈ ಡೋಂಟ್ಸ್ ಮಾತ್ರ ಇದೆ ಇದರಲ್ಲಿ. ಏನು ಮಾಡಬಾರ್ದು ನಮಗೆ ಮಾತ್ರ ಇದೆ ಈ 3ರಲ್ಲಿ. ಹಾಗಾದ್ರೆ ಏನಪ್ಪ ಮಾಡಬೇಕು ಅಂತ ಕೇಳಿದ್ರೆ ಏನು ಮಾಡಬೇಕು? ಅದು ಮುಟ್ಟಿದ್ರೆ ಮುಟ್ಬೇಡ, ಇದು ತಿಂದ್ರೆ ತಿನ್ಬೇಡ, ಆ ಕಡೆ ನೋಡಿದ್ರೆ ನೋಡ್ಬೇಡ. ಆಯ್ತು, ಏನು ಮಾಡಬೇಕು ಹೇಳಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವೋ ಏನೋ ಹಾಗೆ 4ನೇದನ್ನು ಹೇಳ್ತಾರೆ. ಅದಕ್ಕೆ ಹೆಸರು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ತುಂಬ ಗಂಭೀರ ಅರ್ಥವುಳ್ಳಂತ, ನೇರವಾಗಿ ಸಾಧನೆಯನ್ನು ಹೇಳ್ತಕ್ಕಂಥ ಒಂದು ಶಬ್ದ ಅದು ಬ್ರಹ್ಮಚರ್ಯ ಅಂತ. ಏನು ಮಾಡಬೇಕು ಅಂತ ಹೇಳ್ತಾ ಇದೆ ಬ್ರಹ್ಮಚರ್ಯ ಅನ್ನೋ ಪದ. ಅಹಿಂಸಾ, ಸತ್ಯಂ, ಅಸ್ಥೇಯ, ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಏನು ಹಾಗಂದ್ರೆ? ಬ್ರಹ್ಮ ಅಂದ್ರೆ ಏನು, ಚರ್ಯ ಅಂದ್ರೆ ಏನು ಅಂದ್ರೆ, ಬ್ರಹ್ಮ ಅಂದ್ರೆ ಭಗವಂತನೇ, ಬೃಹತ್ತಾಗಿ ಮಹತ್ತಾಗಿ ಬೆಳೆದ ಮೂಲ ಶಕ್ತಿ, ಅದು ಬ್ರಹ್ಮ. ಒಂದು ಬೀಜ ವೃಕ್ಷವಾಗಿ ಬೆಳೆದಿರ್ತದೆ, ಬೃಹತ್ತಾಗಿ ಮಹತ್ತಾಗಿ ಬೆಳೆದಿರ್ತದೆ ಅದು ವೃಕ್ಷವಾಗಿ. ಒಂದು ಅಶ್ವತ್ಥ ವೃಕ್ಷ ಅಂತ ತಗೊಂಡು ಬೃಹತ್ತು ಹೋಗೋದು, ಮಹತ್ತು ಹೋದು. ಈ ಬೃಹತ್ತೆಲ್ಲ ಮಹತ್ತು ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ಮಹತ್ತೆಲ್ಲ ಬೃಹತ್ತಾಗಿರ್ಬೇಕು ಅಂತ ನಿಯಮ ಏನೂ ಇಲ್ಲ. ಅದು ಚಿಕ್ಕದಾಗಿ ಇರ್ಬೋದು, ಎರಡೂ ಆಗಿರ್ಬೇಕು. ಈಗ ಬೃಹತ್ ಅನ್ನೋದು ವಾಲ್ಯೂಮನ್ನು ಹೇಳುತ್ತೆ, ವಿಸ್ತಾರವನ್ನು ಹೇಳುತ್ತೆ. ಮಹತ್ ಅನ್ನೋದು ಅಂತಃಸಾರವನ್ನು ಹೇಳುತ್ತೆ. ಅದೆರಡೂ ಆಗಿ ಬೆಳೆದಿರೋದು ಯಾವುದಂದ್ರೆ ಅದೇ ಆ ಪರಮಾತ್ಮನೇ, ಅದೇ ಬ್ರಹ್ಮ ಅಂದ್ರೆ. ಚರ್ಯ ಅಂದ್ರೆ ಚರಧಾತುವಿಗೆ ಎರಡು ಅರ್ಥ ಇದೆ. ಮೊದಲ ಅರ್ಥ ಗತಿ, ನಡೆ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮದ ಕಡೆ ನಡೆ ಅಷ್ಟೇ, ಸುತ್ತ ಹಾಕೋದಕ್ಕೆ ಹೋಗಬೇಡಿ. ಅದು ಇದು ವ್ಯಾಖ್ಯಾನಗಳನ್ನು ಓದಬೇಡಿ, ಅಂದ್ರೆ ಇನ್ನೂ ಗೊಂದಲ ಆಗ್ಬೋದು ಅಂತ. ನೇರವಾಗಿ ಶಬ್ದಗಳು ಏನು ಹೇಳ್ತೇವೆ ಅಂತ ಗಮನಿಸಿದಾಗ ಬ್ರಹ್ಮದ ಕಡೆಗೆ ನಡಿಗೆ, ಬ್ರಹ್ಮದ ಕಡೆಗೆ ಚಲನೆ, ಬ್ರಹ್ಮದ ಕಡೆಗೆ ಪ್ರಯಾಣ, ಇದು ಸಾಧನೆ ಹೇಳುತ್ತೆ. ಸಾಧನೆ ಅಂದ್ರೆ ಏನು? ಬ್ರಹ್ಮದ ಕಡೆ ನಡೆಯುವಂಥದ್ದು. ಇನ್ನು ಆ ಚರಧಾತುವಿಗೆ ಇನ್ನೊಂದು ಅರ್ಥ ಇದೆ, ಚರಗತಿ ಭಕ್ಷಣ ಯೋಗ. ಮೊದಲ ಅರ್ಥ ಗತಿ ಅಂತ, ಇನ್ನೊಂದು ಅರ್ಥ ಆಸ್ವಾದನೆ, ಸವಿಯೋದು, ಆಸ್ವಾದನೆ ಮಾಡೋದು. ಆ ಅರ್ಥ ತಗೊಂಡ್ರೆ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮವನ್ನು ಆಸ್ವಾದನೆ ಮಾಡೋದು, ಬ್ರಹ್ಮವನ್ನು ಸವಿಯುವುದು, ಪರಮಾತ್ಮನನ್ನು ಚಪ್ಪರಿಸಿ ಒಳಗೆ ತಗೊಳ್ಳುವಂಥದ್ದು, ಅದು ಬ್ರಹ್ಮಚರ್ಯ. ಹಾಗಾಗಿ ಒಂದು ಸಾಧನೆಯನ್ನು ಹೇಳಿದ್ರೆ ಇನ್ನೊಂದು ಸಿದ್ಧಿಯನ್ನು ಹೇಳ್ತಾ ಇದೆ. ಚರಧಾತುವಿಗೆ 2 ಅರ್ಥಗಳಿದೆಯಲ್ಲ, ಮೊದಲ ಅರ್ಥ ತಗೊಂಡ್ರೆ ಬ್ರಹ್ಮದ ಕಡೆಗೆ ನಡೆ, ಒಂದು ನಡಿಗೆ, ಅದು ಬ್ರಹ್ಮಾಭಿಮುಖವಾಗಿರುವಂಥದ್ದು, ಪರಮಾತ್ಮನ ಕಡೆಗೆ ಇರುವಂಥದ್ದು. ಇನ್ನೊಂದು ಅರ್ಥ ತಗೊಂಡ್ರೆ ಸಿದ್ಧಿ ಆದಾಗ ಅವನನ್ನು ರಮಿಸ್ತಾನೆ ಬ್ರಹ್ಮದಲ್ಲಿ, ಅದನ್ನು ಹೇಳ್ತಾ ಇದೆ. ನಂದತಿ ನಂದತಿ ನಂದತ್ಯೇವ ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಆ ಮೂಲ ವಸ್ತುವಿನಲ್ಲಿ, ಮೊದಲ ವಸ್ತುವಿನಲ್ಲಿ ರಮಿಸ್ತಾನೆ, ಆನಂದ ಪಡ್ತಾನೆ, ಸಂತೋಷ ಪಡ್ತಾನೆ. ಬ್ರಹ್ಮಣಿ ರತಿ, ಅದು ಬ್ರಹ್ಮಚರ್ಯ. ಹಾಗಾಗಿ ಮೊದಲು ನಾವು ಇದನ್ನು ತಗೊಳ್ಳೋಣ. ಅಂದ್ರೆ ಬ್ರಹ್ಮದ ಕಡೆ ನಡೆ ಅಂದ್ರೆ ಏನು, ಅದ್ಯಾಕೆ ಅದು ಬೇಕಾದು
ನಾವು ಯಾಕೆ ಬ್ರಹ್ಮದ ಕಡೆಗೆ ಹೋಗಬೇಕು, ಪರಮಾತ್ಮನ ಕಡೆಗೆ ಯಾಕೆ ಹೋಗಬೇಕು, ಹೋಗಿದ್ರೆ ಏನಿದೆ ಅದನ್ನು ಮೊದಲು ತಗೊಳ್ಳೋಣ. ನೀನು ಬ್ರಹ್ಮದ ಕಡೆಗೆ ನಡೀಬೇಕು, ಯಾಕೆಂದ್ರೆ ನೀನು ಬಯಸ್ತಾ ಇದೀಯ, ಅಂದ್ರೆ ಅಂದ್ರೆ ಪ್ರತಿಯೊಂದು ಜೀವವು ಕೂಡ ತನ್ನ ಆಳದಲ್ಲಿ ಪರಮಾತ್ಮನನ್ನು ಬಯಸ್ತಾ ಇದೆ. ಒಂದು ರೀತಿಯಲ್ಲಿ ಬ್ರಹ್ಮಚರ್ಯ ಎಲ್ಲ ಜೀವಗಳಲ್ಲೂ ಇದೆ, ಪ್ರತಿಯೊಂದು ಜೀವದಲ್ಲಿಯೂ ಇದೆ. ಬ್ರಹ್ಮದ ಕಡೆಗೆ ಒಂದು ತುಡಿತ. ಅದೇ ಸೀತೆ ಬಗ್ಗೆ ಹೇಳ್ತಾರಲ್ಲ, ಅಷ್ಟೋ ಸತ್ಯ ಈ ಪ್ರವಚನದ ಉಲ್ಲೇಖ ಮಾಡಿದ್ದುಂಟು ನಾವು. ಲಂಕೆಯಲ್ಲಿ ಅಶೋಕವಂತರವಳು ಇದ್ರೂ ಕೂಡ ಅವಳ ಮನಸ್ಸು ಧಾವಿಸ್ತಾ ಇತ್ತು ರಾಮನ ಕಡೆಗೆ. ಸಂಕಲ್ಪ ಹಯ ಸಂಯುಕ್ತಿಗೆ ಯಾಂತಿ ಎನ್ನುವ ಮನೋವ್ರತೆಯು ಸಮೀಪಂ ರಾಜಸಿಂಹಸ್ಯ ರಾಮಸ್ಯ ವಿದಿತಾತ್ಮನಃ. ರಾಜಸಿಂಹ ರಾಮ ಅವನ ಕಡೆಗೆ ಧಾವಿಸ್ತಾ ಇದ್ದಂತೆ ಸೀತೆ. ರಥ ಯಾವುದಂದ್ರೆ ಮನೋರಥ, ಅವಳ ಮನಸ್ಸೇ ರಥವಾಗಿತ್ತು. ಕುದುರೆಗಳಲ್ಲಿದೆ ಅಂದ್ರೆ ಸಂಕಲ್ಪ ಹಯ ಸಂಯುಕ್ತಿ, ಅವಳ ಸಂಕಲ್ಪ ಇದೆಯಲ್ಲ, ರಾಮನನ್ನು ಸೇರಬೇಕು, ರಾಮನನ್ನು ನೋಡಬೇಕು, ರಾಮನ ಜೊತೆಗೆ ಇರಬೇಕು ಅನ್ನೋ ಸಂಕಲ್ಪ ಇದೆಯಲ್ಲ, ಅದೇ ಕುದುರೆಗಳು. ಹಾಗಾಗಿ ಅವಳ ಸಂಕಲ್ಪಗಳೆಂಬ ಕುದುರೆಗಳು ಕಟ್ಟಿರ್ತಕ್ಕಂಥ ಅವಳ ಮನಸ್ಸೆಂಬ ರಥದಲ್ಲಿ ಕುಳಿತು ಕ್ಷಣ ಕ್ಷಣವೂ ರಾಮನ ಕಡೆಗೆ ಧಾವಿಸ್ತಾ ಇದ್ದರು. ಯಾಂತಿಯನ್ನು ನೋಡುತ್ತೆ ಹನುಮಂತ ನೋಡುವಾಗ ಸೀತೆ ಆಗಿದ್ದಳು. ಸೀತೆ ಸ್ಥಿತಿ ಹೇಗಿತ್ತು? ಇದೇ ಸ್ಥಿತಿ ಎಲ್ಲ ಜೀವಗಳದ್ದು. ಸೀತೆಯನ್ನು ವರ್ಣನೆ ಮಾಡುವಾಗ ಜೀವಗಳ ಪ್ರತಿನಿಧಿಯಾಗಿ ಸೀತೆಯನ್ನು ವರ್ಣನೆ ಮಾಡಿದ್ದಾರೆ. ಈಗ ರಾಮ ಸೀತೆ ಒಟ್ಟಾಗಿದ್ರು ಮೊದಲು, ಈಗ ನಾವು ದೇವರು ಒಟ್ಟಾಗಿ ಇದ್ದು ಮೊದಲು, ದೇವರು ಒಟ್ಟಾಗಿ ಇದ್ದಿದ್ದು ಮೊದಲು. ರಾವಣ ಬಂದು ಸೀತೆಯನ್ನು ಅಪಹಾರ ಮಾಡಿದ, ಮಾಯಿ ಬಂದು ನಮ್ಮನ್ನು ಅಪಹಾರ ಮಾಡಿತು. ಸೀತೆಯನ್ನು ರಾಮನಿಂದ ಬೇರೆ ಮಾಡಿದ ರಾವಣ, ಮಾಯಿ ನಮ್ಮನ್ನ ಜೀವನದಿಂದ ಬೇರೆ ಮಾಡಿತು. ಸೀತೆ ಸಾಗರದ ಮಧ್ಯದಲ್ಲಿ, ನಾವು ಸಂಸಾರ ಸಾಗರದ ಮಧ್ಯದಲ್ಲಿ. ಅಲ್ಲಿ ಸುತ್ತಮುತ್ತ ರಾಕ್ಷಸರು, ಇಲ್ಲೂ ಕೂಡ ಕಾಮ ಕ್ರೋಧ ಲೋಭ ಮೋಹ ಮೊದಲಾದ ರಾಕ್ಷಸರು ನಮ್ಮೊಳಗೆ ಇರುವಂಥವು. ಹಾಗಾಗಿ ಅವರುಗಳು ಈಗ ಅಲ್ಲಿ ಸೀತೆ ರಾಮನ ಸೇರೋದಕ್ಕೆ ರಾಕ್ಷಸರುಗಳೇ ಅಡ್ಡ. ಇಲ್ಲೂ ಕೂಡ ಹಾಗೆ ನಮ್ಮೊಳಗಿರ್ತಕ್ಕಂಥ ಈ ಕಾಮಕ್ರೋಧಗಳು ಲೋಭ ಮೋಹಗಳು ಮದವತ್ಸರಗಳು ಅವು ಅಡ್ಡ. ಸೀತೆ ಅನ್ನೋದು ಜೀವದ ಪ್ರತೀಕ. ಒಂದು ವೇಳೆ ಸೀತೆ ಬೆದೆನೇ ಮಾಡಿಲ್ಲ, ಕುಳಿತು ಹತ್ತಳು ಅಷ್ಟೇ. ಅಶೋಕ ಮೊದಲು ಕೂತು ಹತ್ತಿದ್ದು ಮಾತ್ರ ಅವಳು ಮಾಡಿದ್ದು ಅಂತ. ಅಲ್ಲಿ ಜೀವ ಹತ್ತಾಗ, ಜೀವ ದುಃಖಿಸಿದಾಗ, ಅದೇ ದೇವ ಬೇಕು ಎನ್ನುವ ಒಂದು ಅತಿಶಯವಾದ ಆ ವಿರಹವನ್ನು ಅನುಭವಿಸಿದಾಗ, ದೇವನ ವಿರಹವನ್ನು ಜೀವ ಅನುಭವಿಸಿದಾಗ ಹನುಮಂತ ಬರ್ತಾನೆ, ಗುರು ಬರ್ತಾನೆ. ಗುರು ಅಂದ್ರೆ ಯಾರು ಅಂದ್ರೆ ಹನುಮಂತ ರಾಮನ ಮುದ್ರೆ ಉಂಗುರವನ್ನು ಹೊತ್ತವನು, ಗುರು ದೇವನ ಮುದ್ರೆಯನ್ನು ಹೊತ್ತವನು. ಅವನಲ್ಲಿ ದೇವನ ಮುದ್ರೆ ಇರ್ತದೆ, ದೇವನ ಅಭಿಜ್ಞಾನ ಇರ್ತದೆ. ಇಲ್ಲಿ ಜೀವಗಳು ಕೇಳ್ತವೆ, ಏನು ಗ್ಯಾರಂಟಿ ನೀನು ದೇವರ ಕಡೆಯಿಂದ ಬಂದವನು ಅನ್ನೋದಕ್ಕೆ ಏನು ಗ್ಯಾರಂಟಿ? ನೀನು ದೇವರ ಜೀವ ಕೇಳೋದು ಬಹಳ ಸಹಜ. ಯಾಕೆಂದ್ರೆ ಇವನೇ ದೇವರು ನೋಡಿದ, ಅವ್ನು ನೋಡಿದಾನ ಯಾರಿಗೂ ಗೊತ್ತು. ಯಾಕೆಂದ್ರೆ ಎಲ್ಲ ಮೋಸ ಆಗೋದಿಲ್ಲ ಗೊತ್ತು. ಹಾಗಾಗಿ ಇದು ಮೋಸವೋ ಸಟೆಯೋ ದಿಟೋ ಒಂದು ಪ್ರಶ್ನೆ ಇದ್ದೇ ಇರ್ತದಲ್ವ. ಹಾಗಾಗಿ ಕೇಳಿದ್ರೆ ಬೇಕಾಗ್ತದೆ ಅಂತ ಗುರು ಇಟ್ಕೊಂಡು ಬಂದಿರ್ತಾನೆ ದೇವರ ಚಿಹ್ನೆಯನ್ನ ತನ್ನಲ್ಲಿ. ಹಾಗೆ ಗುರು ಯಾರು ಅಂದ್ರೆ ಹನುಮಂತ ಹೇಗೆ ಅಂದ್ರೆ ಸಮುದ್ರದ ಈಚೆ ಆಚೆ ಎರಡೂ ಗೊತ್ತಿರೋನು. ಆಚೆಯೂ ಹಾರಬಲ್ಲ, ಈಚೆಯೂ ಹಾರಬಲ್ಲ. ಗುರು ಕೂಡ ಈ ಭವಸಾಗರದ ಆ ಕಡೆ ಹೋಗಿ ದೇವರನ್ನು ನೋಡಬಲ್ಲ, ಈ ಕಡೆ ಬಂದು ಜೀವನನ್ನು ಕೂಡ ನೋಡಬಲ್ಲ. ಎರಡೂ ಕಡೆ ಗತಿ ಇದೆ ಅವನಿಗೆ ಹನುಮಂತ. ಗುರು ಕೂಡ ಗುರು ಮಾರುತಿ, ಗುರು ಮೂರುತಿ, ಗುರುವಿನ ಪ್ರತೀಕ. ದೇವರ ಸಂದೇಶ ಹೊತ್ತು ತಂದು ಜೀವನಿಗೆ ಗುರು ಅದನ್ನು ನೀಡ್ತಾನೆ. ಹಾಗೆ ಹನುಮಂತ ಸೀತೆಗೆ ಅದನ್ನು ರಾಮನ ಸಂದೇಶವನ್ನು ಸೀತೆಗೆ ಹೇಳಿದ, ಮತ್ತು ಸೀತಾರಾಮರು ಒಂದಾಗುವಂತೆ ಮಾಡಿದ. ಗುರುವು ಕೂಡ ಜೀವದೇವರು ಒಂದಾಗುವಂತೆ ಮಾಡ್ತಾನೆ. ಅದ್ರ ಮೊದಲು ದೊಡ್ಡ ಯುದ್ಧ ಇದೆ, ಅವತ್ತು ಸಾಧನೆ ಇದೆ. ಇಲ್ಲೂ ಕೂಡ ಸಮುದ್ರ ಮಥನ ಇದೆ, ಸಾಧನೆ ಇದೆ. ಕೊನೆಗೇನಾಯ್ತು ಅಂದ್ರೆ ಸೀತೆ ರಾಮ ಇಬ್ಬರು ಒಟ್ಟಿಗೆ ಕೊಡ್ತು ವಿಶ್ವಕ್ಕೆ ಮಾತ್ರ ಹಾರಿ ಹೋದರು. ಒಂದೇ ಸಿಂಹಾಸನದಲ್ಲಿ ಅರ್ಧಾಸನದ ಸೀತೆ ರಾಮನ ಜೊತೆಗೆ ಕೂತ್ಕೊಳ್ತಾ ಇರೋದನ್ನ ಅಯೋಧ್ಯೆಯಲ್ಲಿ. ಅಯೋಧ್ಯೆ ಅಂದ್ರೆ ಅಲ್ಲಿ ಯುದ್ಧ ಇಲ್ಲ, ಯುದ್ಧ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದು ಮುಕ್ತಿ ನಗರಿ. ಅದು ಅಯೋಧ್ಯೆಗೂ ಮುಕ್ತಿ ನಗರಿ, ಮೋಕ್ಷ ನಗರಿ ಅಂತ ಕರೀತಾರೆ. ಮುಕ್ತಿಯೇ ಒಂದು ನಗರಿ ಅಂತ ತಗೊಂಡ್ರೆ ಅದು ಅಯೋಧ್ಯೆ. ಅದು ಯುದ್ಧ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವೂ ತಲುಪುವುದಿಲ್ಲ. ಕಾಮ ಕ್ರೋಧ ಲೋಭ ಮೋಹ ಯಾವಕ್ಕೂ ವ್ಯಾಪ್ತಿ ಇಲ್ಲ. ಅಲ್ಲಿ ಜೀವನ ದೇವನೊಡನೆ ರಮಿಸ್ತಾನೆ. ಅದು ಒಟ್ಟು ರಾಮಾಯಣ ಅಂದರೆ ಏನೇನೋ ರಾಮಾಯಣ ಆಗೋಗಿದೆ ನಮ್ದು. ಅಂದರೆ ಒಟ್ಟು ಏನು ನೋಡಬೇಕು ನೋಡಿಲ್ಲ, ಏನು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಂಡಿಲ್ಲ, ಸುಮ್ಮನೆ ಎಲ್ಲೋ ಜಿಜ್ಞಾಸೆ ಮಾಡ್ತಾ ಇರ್ತೀವಿ ನಾವು. ಹಾಗೆ ಸೀತೆ ಅನ್ನೋದು ಜೀವದ ಪ್ರತೀಕ, ಜೀವಗಳ ಪ್ರತೀಕ ಅಂತ ಭಗವಂತರು ಹೇಳಿದ. ಜೀವಗಳೆಲ್ಲ ನನ್ನ ಪ್ರಕೃತಿಗಳು.
ನಾನು ಪುರುಷ ಪರಮ ಪುರುಷ ಅಂತ ಗೀತೆಯಲ್ಲಿ ಹೇಳ್ತಾನೆ. ಹಾಗೆ ಸೀತೆ ಹೇಗೆ ರಾಮನಿಗಾಗಿ ಚಟಪಡಿಸಿದ್ಲು, ರಾಮನಿಗಾಗಿ ಪರಿತಪಿಸಿದಳು, ರಾಮ ಬೇಕು ಬೇಕು ಅಂತ ಬೇಡಿಸಿದಳು, ನಿರಂತರ ಮನೋರಥದಿಂದ ರಾಮನ ಕಡೆಗೆ ಭಾವಿಸಿದಳು, ಸಾಗಿದಳು. ಹಾಗೆ ಒಂದೊಂದು ಜೀವವು ಕೂಡ ದೇವರನ್ನು ಬಯಸ್ತಾ ಇದೆ. ತನ್ನೊಳಗಿನಿಂದ ತನ್ನ ಆಳದಿಂದ ದೇವ ಬೇಕು ಅನ್ನೋ ಅಪೇಕ್ಷೆಯಿಂದ ಒಂದೊಂದು ಜೀವವು ಕೂಡ ಹೊತ್ತಿದೆ. ನಾನಂತೂ ಅಲ್ಲ ಅನ್ನಿಸ್ಬೋದು. ನಿನಗೆ ಸಂತೋಷ ಬೇಕೋ ಬೇಡವಾ, ನೆಮ್ಮದಿ ಬೇಕೋ ಬೇಡವಾ? ನೆಮ್ಮದಿ ಬಯಸ್ತಾ ಇದ್ದಾನೆ, ಸಂತೋಷ ಬಯಸ್ತಾ ಇದ್ದಾನೆ. ಆದರೆ ದೇವರು ಅದೇ, ಅದರ ಮೊತ್ತ ದೇವರು, ಅದರ ಪೂರ್ಣ ರೂಪ. ಹಾಗಾಗಿ ನಿನಗೆ ಅದು ಬೇಕು ಅಂತ ಆಗ್ತಾ ಇದೆ. ಮಾತ್ರ ರಾಂಗ್ ಅಡ್ರೆಸ್ ಹುಡುಕ್ತಾ ಇರೋದು, ಹೊರಗಡೆ ಹುಡುಕ್ತಾ ಇದ್ದೀನಿ, ಒಳಗಡೆ ಹುಡುಕ್ಬೇಕು ಅಂತ. ಅದೇ ಬ್ರಹ್ಮಚರ್ಯ ಅನ್ನೋದು ಯಾಕೆ ಬಂತು ಅಂದರೆ, ಪ್ರತಿಯೊಂದು ಜೀವವು ಕೂಡ ಒಂದು ರೀತಿಯಲ್ಲಿ ಬ್ರಹ್ಮಚರ್ಯ ಇಟ್ಕೊಂಡಿದೆ. ಅಂದರೆ ತುಡಿತಾ ಇದೆ ಅಂತ, ಅದು ಬೇಕು ಅಂತ ತುಡಿತಾ ಇದೆ, ದೇವ ಬೇಕು ಅಂತ ತುಡಿತಾ ಇದೆ. ಆದರೆ ಹುಡುಕ್ತಾ ಇರೋದು ಬೇರೆ ಎಲ್ಲೋ ಆಗಿದೆ. ಕಾಶಿಗೆ ಹೋಗ್ಬೇಕು ಅಂತ ದಕ್ಷಿಣಕ್ಕೆ ಹೊರಟ ಅಂದರೆ ಇರುತ್ತೆ ಅಂತ. ಈಗ ನಾವಿಲ್ಲಿಂದ ಉದ್ದೇಶ ಕಾಶಿಗೆ ಹೋಗ್ಬೇಕು ಅಂತ, ಆ ಕಡೆ ಕನ್ಯಾಕುಮಾರಿ ಕಡೆ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ, ತನ್ನ ಹಾಗಿದೆ ಅಂತ. ಈಗ ನನಗೆ ಬೇಕು ನಿಜವಾಗಿ ಅದೇ, ಪ್ರತಿಯೊಂದು ಜೀವಕ್ಕೂ ಕೂಡ ಬೇಕು ಅನ್ನೋದು ಅದೇ. ಆದರೆ ನಾವು ಹೋಗ್ತಾ ಇರೋ ದಿಕ್ಕು ಎಲ್ಲ ಏನೋ ಆಗ್ಬಿಟ್ಟಿದೆ, ಎಲ್ಲ ಹುಡುಕ್ತಾ ಇದ್ದೀವಿ. ಆ ಸೂಜಿ ಕಥೆ ನಾವು ಬಿಡ್ತಾ ಇರ್ತೀವಲ್ಲ, ಅಜ್ಜಿ ಹೊರಗಡೆ ಸೂಜಿ ಹುಡುಕ್ತಾ ಇದ್ರು ಸಂಜೆ ಹೊತ್ತಿಗೆ. ನಮ್ಮ ಕೇಳಿದ ಏನಮ್ಮ, ಏನು ಅಜ್ಜಿ ಏನು ಹುಡುಕ್ತೀವಿ? ಸೂಜಿ ಹುಡುಕ್ತೀನಿ. ಎಲ್ಲಿ ಕಳೆದೋಯ್ತು ಅಂದರೆ ಅದು ಮನೆ ಒಳಗೆ ಕಳೆದೋಯ್ತು. ಅಜ್ಜಿ ಮನೆ ಒಳಗೆ ಕಳೆದ ಸೂಜಿ ಹೊರಗಡೆ ಹುಡುಕ್ತಾರೆ ಎಲ್ಲಾದರೂ ಉಂಟಾ ಅಂದರೆ ಅದಕ್ಕೆ ಹೇಳಿದಂತೆ, ಏನು ನೀನು ಹುಟ್ಟಿ 3 ಸೋಮವಾರ ಆಗಿದೆ, ನನಗೆ ಹೇಳೋದು ಏನು ಅಂತ, ನನಗೇನು ಗೊತ್ತಿಲ್ವೋ ಅಷ್ಟೇ ಇಲ್ಲ ಅಂತ. ಅದು ಬೆಳಕಿಲ್ಲ ಒಳಗಡೆ, ಹಾಗಾಗಿ ಏನು ಹುಡುಕ್ತಾ ಇದ್ದೀನಿ. ಇದೇ ಅಜ್ಜಿಯ ಕಥೆ ನಮ್ಮೆಲ್ಲರದು. ಹುಡುಕ್ತಾ ಇರೋದು ಸೂಜಿ ಅಂತ ಸೂಕ್ಷ್ಮವಾಗಿರ್ತಕ್ಕಂಥ ಆ ಪರತತ್ವವನ್ನು ಹುಡುಕ್ತಾ ಇರೋದು, ಪರಮಾತ್ಮನನ್ನು ಹುಡುಕ್ತಾ ಇರೋದು. ಅದ್ರ ಒಳಗಡೆ ಬೆಳಕಿಲ್ಲ ನೋಡಿ. ಶಬ್ದ ಗಮನಿಸಿ, ಅಂತರಂಗ ಅಂಧಕಾರವಾಗ್ಬಿಟ್ಟಿದೆಯಲ್ಲ. ಕಣ್ಣು ಮುಚ್ಚಿದ್ರೆ ಕತ್ಲ ಮಾತ್ರ ಕಾಣುತ್ತೆ, ಬೇರೆ ಏನೂ ಕಾಣಿಸೋದಿಲ್ಲ. ಕಣ್ಣು ಮುಚ್ಚಿದಾಗ ರಾಮ ಕಾಣೋ ಹಾಗಿದ್ರೆ ನಾವೆಲ್ಲ ಹುಡುಕ್ತಾ ಇರ್ತೀವಿ. ಆದರೆ ಕಣ್ಣು ಮುಚ್ಚಿದಾಗ ಕತ್ತಲೆ ಒಂದೇ ಕಾಣೋದು, ಬೇರೆ ಏನು ಕಾಣದೇ ಇರೋದ್ರಿಂದ ನಾವು ಹೊರಗಡೆ ಹುಡುಕ್ತಾ ಇದ್ದೇವೆ. ಇಲ್ಲಿ ಹೊರಗಡೆ ಎಲ್ಲ ಕಾಣ್ತಾ ಇದೆ, ಇದೇ ಚರ್ಮಚಕ್ಷು ಸಾಕು ಹೊರಗಡೆ ನೋಡೋದಕ್ಕೆ. ಇಲ್ಲಿಂದ ಹೊರಗಡೆ ಹುಡುಕ್ತಾ ಇದ್ದೇವೆ. ಅದು ಒಂದು ಮನೆಗೆ ಸಿಗ್ಬೋದೇನೋ, ಒಂದು ಮನೆ ಕಟ್ಟಿದ್ರು, ಮಡಿದೇವಿ ಸಿಗ್ಬೋದೇನೋ ಅಂತ, ಮದುವೆ ಆದ್ರು, ಮಕ್ಕಳು ಸಿಗ್ಬೋದೇನೋ, ಹಾಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ರೆ ಉದ್ಯೋಗ ಸೇರಿಕೊಂಡ್ರೆ ಅಲ್ಲಿ ಸಿಗ್ಬೋದೇನೋ, ಹಣದಲ್ಲಿ ಸಿಗ್ಬೋದೇನೋ, ಕೀರ್ತಿಯಲ್ಲಿ ಸಿಗ್ಬೋದೋ ಏನೋ ಹುಡುಕ್ತಾ ಹೋದ್ರು. ಹಾಗೆ ಅದು ಅಲ್ಲೆಲ್ಲಿ ಇದ್ದೇ ಇರೋದ್ರಿಂದ ಅದು ಕೊನೆಗೂ ನಮಗೆ ಮರೀಚಿಕೆಗೆ ಉಳಿಯಿತು, ಭ್ರಮೆ ಬೆಳೆಯಿತು, ಪಾಪ ಬೆಳೆಯಿತು. ಆ ನೆಪದಲ್ಲಿ ಆ ಕಾರಣಕ್ಕೋಸ್ಕರ ಮಾಡಬಾರ್ದೆಲ್ಲ ಮಾಡಿಬಿಟ್ವಲ್ಲ, ಅದು ಸಿಗ್ಬೋದನ್ನೋ ಭ್ರಮೆಯಲ್ಲಿ, ಒಂದು ಭ್ರಮೆಯಿಂದ ಹೊರಟ್ರೆ ತಪ್ಪುಗಳೇ ನಡೆಯುವಂಥದ್ದು. ಭ್ರಮೆ ಇರಬಾರ್ದು ನಮಗೆ. ಅಂದರೆ ಒಂದು ದೋಷ ಇನ್ನೊಂದು ದೋಷವನ್ನು ಹುಟ್ಟಾಕತ್ತೆ ಹೊರತು ಗುಣವನ್ನು ಹುಟ್ಟಾಕೋದಿಲ್ಲ. ಈಗ ಒಳಗಡೆ ಭ್ರಮೆಯಿಂದ, ಇಲ್ಲಿ ಸುಖ ಇದನ್ನು ಭ್ರಮೆಯಿಂದ ನಾವೇನೋ ಮಾಡ್ತಾ ಇರ್ತೀವಲ್ಲ, ದೋಷದಿಂದಲೇ ಬಂದದ್ದಾಗಿದ್ದರಿಂದ ದೋಷವನ್ನು ಹುಟ್ಟಾಕತ್ತೆ, ಪಾಪಗಳು ಬರ್ತವೆ. ಹಾಗಾಗಿ ಅದು ಪುನರ್ದರಿದ್ರ ಪುನರೇವ ಪಾಪಿ, ಪಾಪ ಮಾಡಿ ದರಿದ್ರ ಆದ, ದಾರಿದ್ರ್ಯದಿಂದಾಗಿ ಕಳ್ತನ ಮಾಡಿದ, ಮತ್ತೆ ಎರಡು ತಲೆ ಹೊಡೆದ, ಮತ್ತೆ ಪಾಪ ಬಂತು. ಪುನರ್ದರಿದ್ರ ಪುನರೇವ ಪಾಪಿ ಅಂತ ನಾವು ಪತನಗೊಳ್ತಾ ಎಷ್ಟೋ ದೂರ ಕೆಳಗಡೆ ಸಾಗಿ ಹೋಗ್ತಾ ಇದ್ದೇವೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡ್ರು ಭಾರತದ ಮಹರ್ಷಿಗಳು. ಜೀವಕ್ಕೇನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡವರು. ಹಾಗಾಗಿ ಪುರುಷ ಅಂದರೆ ಜೀವ, ಎಲ್ಲ ಜೀವವು, ಹೆಣ್ಣು ಜೀವ ಗಂಡು ಜೀವ ಎಲ್ಲ ಬಂತು, ಪುರುಷ ಶಬ್ದ ವಾಚ್ಯ ಎಲ್ಲರೂ ಕೂಡ ಅಂತ. ಹಾಗಾಗಿ ನಾವು ಅಲ್ವೇ ಅಲ್ವ ಅನ್ನೋದ್ರೆ ನಾವೇನು ಅಪದಾರ್ಥವನಾಗುವಂತ, ಹಳೆ ಕಾಲದ ಚಿತ್ರದ ಭಾಷೆ, ಪದಾರ್ಥವೇ ಅಲ್ಲ ಅಂತ, ಅಪದಾರ್ಥವನಾಗುವಂತ ಅಂದ್ಕೋಬೇಡಿ ನೀವು ಹೆಣ್ಮಕ್ಳು. ಪುರುಷ ಅಂದರೆ ಪುರುಷೀಯತೆ, ದೇಹಪುರದಲ್ಲಿ ನಿವಾಸ ಮಾಡುವಂಥ ಜೀವನಿಗೆ ಪುರುಷ ಅನ್ನೋ ಪದ ಪ್ರಯೋಗವಾಗಿರುವಂಥದ್ದು. ಹಾಗಾಗಿ ಪುರುಷಾರ್ಥ ಅಂದರೆ ಪುರುಷ ಬಯಸುವಂಥದ್ದು, ಪುರುಷೇಣ ಅರ್ಥತೆ, ಪುರುಷ ಯಾಚಿಸ್ತಾನೆ, ಜೀವ ಯಾಚಿಸ್ತದೆ, ಬಯಸ್ತದೆ, ಅದು ಪುರುಷಾರ್ಥ. ಅದ್ಯಾವುದು ಅಂದರೆ ಕಾಮ ಮತ್ತು ಮೋಕ್ಷ. ಕಾಮ ಅಂದರೆ ತುಂಡು ಸುಖ, ಮೋಕ್ಷ ಅಂದರೆ ಪೂರ್ಣ ಸುಖ. ಮೋಕ್ಷ ಅಂದರೆ ಸಿಂಧು ಸುಖ, ಅದರ ಬಿಂದುಗಳಿಗೆ ಕಾಮ ಅಂತ ಸರ್. ಇಲ್ಲಿರ್ತಕ್ಕಂಥ ಈ ಲೋಕದಲ್ಲಿರ್ತಕ್ಕಂಥ ಆ ಸಿಂಧುವಿನ ಬಿಂದುಗಳು ಚೆಲ್ಲಾಡಿದಾಗ ಎಲ್ಲ, ಅದಕ್ಕೆ ಕಾಮ ಅಂತ ಹೆಸರು. ಮೋಕ್ಷ ಅಂದರೆ ಅದರದ್ದೇ ಪೂರ್ಣ ರೂಪ ಅಂತ. ಆ ಕಾಮ ಮೋಕ್ಷಗಳಿಗೆ ಕಾರಣವಾಗುವಂಥದ್ದು ಇನ್ನೇನು, ಧರ್ಮ ಮತ್ತು ಅರ್ಥ. ಅರ್ಥದಿಂದ ಕಾಮ ಪ್ರಾಪ್ತಿ. ಈಗ ಹಣ ಇದ್ದರೆ ಒಂದಷ್ಟು ವಸ್ತುಗಳನ್ನು ಕೊಳ್ಳಬಹುದು, ಸುಖ ಪಡ್ಬೋದು.
ಧರ್ಮದಿಂದ ಮೋಕ್ಷ ಪ್ರಾಪ್ತಿ, ಧರ್ಮದಿಂದಲೇ ಅರ್ಥ ಪ್ರಾಪ್ತಿ, ಧರ್ಮದಿಂದಲೇ ಕಾಮ ಪ್ರಾಪ್ತಿ, ಧರ್ಮದಿಂದಲೇ ಮೋಕ್ಷ ಪ್ರಾಪ್ತಿ ಅದು ಇದೆ. ಅಲ್ಲಿ ನೇರ ಕಣ್ಮುಂದು ಕಾಣೋ ಸಂಬಂಧ ಹೇಳ್ತಾ ಇದ್ದೀವಿ. ನಿಜವಾಗಿಯೂ ಧರ್ಮದಿಂದಲೇ ಎಲ್ಲವೂ ಕೂಡ. ಹಾಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವ 4 ಪುರುಷಾರ್ಥಗಳು ಹೇಳುವಾಗ ಹೇಳಿದ್ದೇನೆಂದರೆ ಜೀವ ಬಯಸೋದು ಅದನ್ನು, ಇದು ಯಾವುದನ್ನೂ ಅಲ್ಲ. ಜೀವ ಬಯಸೋದನ್ನು ಅದನ್ನು ಕೊಡಬೇಕು. ಅದನ್ನು ಕೊಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಕೆಲವು ಸಾಧನೆಗಳನ್ನು ಮಾಡಬೇಕು. ಅದಕ್ಕೆ ಕೆಲವು ಬಿಡಬೇಕು, ಕೆಲವು ಹಿಡ್ಕೊಳ್ಬೇಕು. ಅದೇ ಬ್ರಹ್ಮಚರ್ಯ. ಹಾಗಾಗಿ ಮೊದಲು ಒಂದು ಭ್ರಮೆಯನ್ನು ನೀಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಬ್ರಹ್ಮಚರ್ಯ ಅನ್ನೋದು 4 ಆಶ್ರಮಗಳಲ್ಲಿದೆ. ಈಗ ಬ್ರಹ್ಮಚರ್ಯ ಬ್ರಹ್ಮಚಾರಿಗೂ ಬೇಕು, ಗೃಹಸ್ಥನಿಗೂ ಬ್ರಹ್ಮಚರ್ಯ ಇದೆ, ವಾನಪ್ರಸ್ಥನಿಗೂ ಇದೆ, ಸನ್ಯಾಸಿಗೂ ಇದೆ. ಯಾಕೆಂದರೆ ಇಷ್ಟು ಒಳ್ಳೆ ಅರ್ಥ ಇದೆಯಲ್ಲ, ಕೆಲವು ಗೃಹಸ್ಥನಿಗೆ ಬೇಡವಾಗಿದೆ ಬ್ರಹ್ಮಚರ್ಯ, ವಾನಪ್ರಸ್ಥನಿಗೆ ಬೇಡವಾಗಿದೆ ಸನ್ಯಾಸಿ, ಎಲ್ರಿಗೂ ಬೇಕು ಅದು. ಆದರೆ ಬ್ರಹ್ಮಚರ್ಯವನ್ನೇ ಸಾಧನೆ ಮಾಡುವ ಆಶ್ರಮ ಬ್ರಹ್ಮಚರ್ಯ ಆಶ್ರಮ ಅಂತ. ಅಂದರೆ ಬದುಕನ್ನು ಆರಂಭ ಮಾಡುವಾಗ ಮೊದಲ 16 ವರ್ಷಗಳಿದೆ, ಅಂದರೆ 8 ವರ್ಷದಿಂದ ಬದುಕು ಆರಂಭ ಆಗುತ್ತೆ ಅಂತ ಅಂದ್ಕೊಂಡ್ರೆ. ಅದಕ್ಕಿಂತ ಮುಂಚೆ ಬದುಕು ಅಂದ್ರೆ ಏನು, ದೊಡ್ಡವರು ಮಾಡ್ತಾ ಇರ್ತಾರೆ ನಮ್ಮ ಬದುಕನ್ನು, ನಾವು ಮಾಡ್ತಾ ಇರೋದಿಲ್ಲ. ನಾವು ಬದುಕು ಮಾಡೋ ಸುಮಾರು 8 ವರ್ಷಕ್ಕೆ, ಕೆಲವರು 5 ವರ್ಷಕ್ಕೆ ಶುರು ಮಾಡ್ತಾರೆ. ಅಂದರೆ ಪ್ರಬುದ್ಧತೆ ಮೊದಲ ಬಂದರೆ 5 ವರ್ಷಕ್ಕೆ ಉಪನಯನ ಮಾಡುತ್ತಿದೆ. ಹಾಗೆ ಇಲ್ಲ 8 ವರ್ಷಕ್ಕಂತೂ 7 ಅಥವಾ 8ನೇ ವರ್ಷಕ್ಕಂತೂ ಮಾಡಲೇಬೇಕು ಉಪನಯನವನ್ನು. ಅದು ಕಾಲ ಅದು. ಅಲ್ಲಿಂದ ಜೀವನ ಆರಂಭ ಅಂತ. ಹಾಗಾಗಿ ಜೀವನದಲ್ಲಿ ಮೊದಲ ಕಾಲ್ಭಾಗ ಇದೆಯಲ್ಲ, ಕಲಿ ಜೀವನವನ್ನು, ಅದೇ ಬ್ರಹ್ಮಚರ್ಯ ಆಶ್ರಮ ಅಂತ. ಮೊದಲ ಕಾಲ್ಭಾಗ ಜೀವನವನ್ನು ಕಲಿಬೇಕು. ಆಮೇಲೆ 2ನೇ ಕಾಲ್ಭಾಗದಲ್ಲಿ ಅದನ್ನು ನಮಗದು ಬಂದ ಮೇಲೆ ಇಲ್ಲಿಂದಲೂ ಸ್ವಲ್ಪ ತಗೋವಂತ, ಅದು ಇಟ್ಕೋ, ಇದು ಸ್ವಲ್ಪ ತಗೋವಂತ. 3ನೇದು ತಯಾರಿ ಶುರು ಮಾಡುವಂಥ, 4ನೇದು ಸಿದ್ಧನಾಗಿದ್ದು ಬಿಡುವಂಥ ಅಂತ 4 ಆಶ್ರಮಗಳು. ಅದಕ್ಕೆ ಸಿದ್ಧನಾಗಿದ್ದು ಬಿಡುವಂಥ ಅಲ್ಲಿಗೆ ಅಂತ. ಅದರಲ್ಲಿ ಬ್ರಹ್ಮಚರ್ಯ ಆಶ್ರಮ ಬ್ರಹ್ಮಚರ್ಯವನ್ನು ಸಾಧನೆ ಮಾಡ್ಕೊಳ್ಳೋಕಿರುವಂಥದ್ದು. ಮುಂದಿನ ಆಶ್ರಮಗಳು ಇಟ್ಕೊಂಡಿರ್ಬೇಕು ನಾವು ಅದನ್ನು, ಬ್ರಹ್ಮಚರ್ಯವನ್ನು. ಹಾಗಾಗಿ ಬ್ರಹ್ಮಚರ್ಯ ಅನ್ನೋದಕ್ಕೆ ತುಂಬ ಸೀಮಿತವಾದ, ತುಂಬ ಸಂಕುಚಿತವಾದ ಅರ್ಥವನ್ನು ಮಾಡಬಾರದು. ಅವಾಗ ಏನಾಗುತ್ತೆ ಅಂದರೆ ಅದಾದ್ಮೇಲೆ ಇಲ್ಲ ಬ್ರಹ್ಮಚರ್ಯ ಅಂತ ಅನಿಸ್ಬಿಡುತ್ತೆ. ಹಾಗಿಲ್ಲ, ಎಲ್ರಿಗೂ ಇದೆ. ಹಾಗಾಗಿ ಬ್ರಹ್ಮಚರ್ಯ ಆಶ್ರಮ ಅಂತ ಮಾತ್ರ ಹೆಸರು. ಬ್ರಹ್ಮಚರ್ಯದ ನಿಯಮಗಳು ಏನೇ ಇರ್ತವೆ, ಹೆಚ್ಚಿನ ನಿಯಮಗಳು ಆಮೇಲೆ ಕೂಡ ಮುಂದುವರಿತವೆ. ಹೆಚ್ಚಿನ ನಿಯಮಗಳು ಆಮೇಲೆ ಕೂಡ ಮುಂದುವರಿತವೆ. ಉದಾಹರಣೆಗೆ ಮರ ಹತ್ತಬಾರದು ಅಂತಿದೆ, ಮುಂದೂ ಕೂಡ ಇದೆ ನಿಯಮ. ಅದರ ಏನು ಕಾರಣ ಅಂತ ನಮಗೆ ಬರ್ತೇವೆ. ಅದಕ್ಕೆ ನದಿ ದಾಟಬಾರ್ದು, ಕೈಯಲ್ಲಿ ಈಜಿ ಇರ್ತದೆ, ಆಮೇಲೆ ಕೂಡ ಮುಂದುವರಿಯುತ್ತೆ. ಆದರೆ ಕೆಲವು ನಿಯಮಗಳು ಜಾಸ್ತಿ ಇವೆ. ಯಾಕೆಂದ್ರೆ ಸಾಧನೆ ಮಾಡುವಂಥ ಕಾಲ ಆಗಿದ್ದರಿಂದ, ಇನ್ನು ಸಿದ್ಧಿಯಾಗಿಲ್ಲ, ಆ ಬ್ರಹ್ಮಚರ್ಯವನ್ನು ಸಾಧನೆ ಮಾಡುವ ಕಾಲ ಆಗಿದ್ದರಿಂದ ಕೆಲವು ಹೆಚ್ಚಿಗೆ ನಿಯಮಗಳಿದೆ. ಉದಾಹರಣೆಗೆ ಮಂಚದಲ್ಲಿ ಮಲಗಬೇಡ. ಯಾಕೆಂದ್ರೆ ದೇಹವನ್ನು ದೇಹಕ್ಕೆ ಮಾತ್ರ ಎಲಿವೇಶನ್ ಕೊಟ್ಟಾಗ, ದೇಹದ ಪ್ರಾಧಾನ್ಯ ಜಾಸ್ತಿ ಆದಾಗ ಆತ್ಮ ಗೌಣ ಆಗ್ಬೋದು. ದೇಹಕ್ಕೆ ತುಂಬ ಜಾಸ್ತಿ ಪೋಷಣೆ ಸಿಕ್ಕಿ ಆತ್ಮ ಸುರಗಿ, ಆತ್ಮ ಬಡವಾಗಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಗಾಗಿ ದೇಹ ಕೆಳಗಿರಲಿ, ನೀನ್ ಮೇಲೆ ಇರಲಿ ಅಂತ ಕೆಲವು ನಿಯಮಗಳಿಂದ ಮುಂದೆ ಬದಲಾವಣೆ ಬರುತ್ತದೆ. ಆ ಕೆಲವು ನಿಯಮಗಳಿಂದ ಬಿಟ್ಟರೆ ಉಳಿದೆಲ್ಲ ನಿಯಮಗಳು ಕೂಡ, ಹೆಚ್ಚಿನ ನಿಯಮಗಳು ಬ್ರಹ್ಮಚರ್ಯದಿಂದ ಮುಂದಿನ ಆಶ್ರಮಕ್ಕೆ ಮುಂದುವರಿತವೆ. ಯಾಕೆಂದ್ರೆ ಉದಾಹರಣೆಗೆ ನಿಮ್ಗೆ ಹೇಳ್ತೀವಿ, ಈಗ ಬ್ರಹ್ಮ ಅಂದ್ರೆ ಈ ಬ್ರಹ್ಮಚರ್ಯ ಆಶ್ರಮದಲ್ಲಿ ಬ್ರಹ್ಮ ಎಲ್ಲಿದೆ ಅಂತ ಕೇಳಿದ್ರೆ ಹೊರಗಡೆಗೂ ಅರ್ಥ ಆಗೋತ್ರ ನಿಮ್ಗೆ ಹೇಳಬೇಕು ಅಂದ್ರೆ, ಈಗ ಉಪನಯನದಲ್ಲಿ ತಾನೇ ಶುರು ಹೋಗೋದು ಬ್ರಹ್ಮಚರ್ಯ ಆಶ್ರಮ. ಉಪನಯನಕ್ಕೆ ಏನು ಹೆಸರು? ಇನ್ನೊಂದು ಹೆಸರು ಏನು ಉಪನಯನಕ್ಕೆ? ಬ್ರಹ್ಮೋಪದೇಶ. ಉಪನಯನಕ್ಕೆ ಏನೊಂದು ಹೆಸರು ಸರಿಯಾದ ಉತ್ತರ. ಈ ಬ್ರಹ್ಮೋಪದೇಶ ಅಂದ್ರೆ ಬ್ರಹ್ಮವನ್ನು ಉಪದೇಶ ಮಾಡುವಂಥದ್ದು ಅಂತ. ಏನು ಉಪದೇಶ ಮಾಡ್ತಾರೆ ಆ ಸಮಯದಲ್ಲಿ? ಉಪನಯನ ಸಮಯದಲ್ಲಿ ಗಾಯತ್ರಿಯನ್ನ. ಗಾಯತ್ರಿ ಬ್ರಹ್ಮ. ಗಾಯತ್ರಿ ಬ್ರಹ್ಮ ಅಂದ್ರೆ ಗಾಯತ್ರಿ ಬ್ರಹ್ಮನ ಅಂದ್ರೆ, ಈಗ ಮೈಸೂರಿಂದ ಬೆಂಗಳೂರಿಗೆ ಬರೋನು ಕೆಂಗೇರಿ ತಲುಪಿದ್ರೆ ಫೋನ್ ಮಾಡಿದ್ರೆ ಹೇಳ್ತಾನೆ ಇಲ್ಲಿ ಬೆಂಗಳೂರು ತಲುಪಿದೆ. ತಲುಪಿದಾಗ ಆಯ್ತಾ ಬೆಂಗಳೂರಿಂದ? ಕೆಂಗೇರಿ ತಾನ ತಲುಪಿದ್ದು ಅಂದ್ರೆ ಇನ್ನೊಂದು ಹೆಜ್ಜೆ ಬೆಂಗಳೂರು ಅಂದ್ರೆ. ಹಾಗೆ ಗಾಯತ್ರಿ ಇದೆಯಲ್ಲ, ಗಾಯತ್ರಿ ಅಂದ್ರೆ ಒಂದೇ ಹೆಜ್ಜೆ ಅಷ್ಟೇ. ಗಾಯತ್ರಿ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಅಲ್ಲಿಂದ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಒಂದೇ ಹೆಜ್ಜೆ ಇರುವಂಥದ್ದು, ಪ್ರಯತ್ನ ಬೇಡ. ಗಾಯತ್ರಿ ಸಾಕ್ಷಾತ್ಕಾರ ಆದಮೇಲೆ ಆ ಮುಂದಿನ ಒಂದು ಹೆಜ್ಜೆಗೆ ಪ್ರಯತ್ನ ಬೇಕಾಗಿಲ್ಲ, ಅದೇ ಎಳ್ಕೊಳ್ಳುತ್ತೆ ಮುಂದಿನದು. ಸಾಧನೆ ಇಲ್ಲ, ಸಾಧನೆ ಅಲ್ಲಿಗೆ ಮುಗೀತು, ಗಾಯತ್ರಿ ಸಾಕ್ಷಾತ್ಕಾರಕ್ಕೆ ಮುಗೀತು ಅಂತ. ಹಾಗಾಗಿ ಗಾಯತ್ರಿಯಲ್ಲಿ ಏಕಪದಂ ಬ್ರಹ್ಮ ಅಂತ, ಅಂದ್ರೆ ಒಂದು ಹೆಜ್ಜೆಗೆ ಪರಬ್ರಹ್ಮವಿದೆ, ಅದರಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಗಾಯತ್ರಿಯನ್ನು ಬ್ರಹ್ಮ ಅಂತ ಕರೆದ್ರು. ಆ ಬ್ರಹ್ಮದ ಉಪದೇಶ ಅದನ್ನು ಸಾಧನೆ ಮಾಡ್ತಾನ. ಆಮೇಲೆ ಗೃಹಸ್ಥ ಆದ್ಮೇಲೆ ಬಿಡ್ತಾನೆ ಅದನ್ನ ಇಲ್ಲ ನೋಡಿ. ವಾನಪ್ರಸ್ಥ ಆದ್ಮೇಲೆ ಬಿಡ್ತಾನ ಇಲ್ಲ. ಸನ್ಯಾಸದಲ್ಲಿ ಗಾಯತ್ರಿಯನ್ನು ಓಂಕಾರದಲ್ಲಿ ವಿಲಾಪ ಮಾಡಿಕೊಂಡು
ಪ್ರವಿಲಾಪ ಅಂತ ಹೇಳ್ತಾರೆ, ವಿಲೀನ ಮಾಡಿಕೊಂಡು ಓಂಕಾರ ಸಾಧನೆ ಮಾಡ್ತಾನೆ ಸನ್ಯಾಸಿ. ಈಗ ಓಂಕಾರದ ಉಪದೇಶ ಕೂಡ ಆಗುತ್ತೆ ನನಗೆ. ಈಗ ಗಾಯತ್ರಿ ಉಪದೇಶ ಮಾಡುವಾಗ ಓಂ ಬಿಟ್ಟು ಮಾಡಲ್ಲ, ಓಂಕಾರ ಸೇರಿ ಉಪದೇಶ ಆಗುವಂಥದ್ದು ಅಂತ. ಓಂ ಅನ್ನೋದು ಆ ಬ್ರಹ್ಮದ ಒಂದು ಅಭಿವ್ಯಕ್ತಿ, ಬ್ರಹ್ಮದ ಒಂದು ಎಕ್ಸ್ಪ್ರೆಷನ್ ಇದೆ ಓಂ ಅಂದ್ರೆ. ಅದರಂತೆ ವಿಸ್ತಾರ ಗಾಯತ್ರಿ ಅಂದಮೇಲೆ ಮುಖ್ಯವಾದದ್ದು ಅಂತ ಬ್ರಹ್ಮಚರ್ಯ ಅನ್ನುವಾಗ ಅತ್ಯಂತ ಮುಖ್ಯವಾಗಿದ್ದು ಬ್ರಹ್ಮವೆಂದರೆ ಆ ಪರಮಾತ್ಮನದೇ ಶಬ್ದರೂಪ ಅಭಿವ್ಯಕ್ತಿ ಆಗಿರ್ತಕ್ಕಂಥ ಓಂಕಾರ ಮತ್ತು ಗಾಯತ್ರಿ. ಅದನ್ನು ಸಾಧನೆ ಮಾಡ್ತಾನೆ, ಅದನ್ನು ಮುಂದೆ ಇಟ್ಕೊಂಡಿರ್ಬೇಕು. ಹಾಗಾಗಿ ಗೃಹಸ್ಥರಿಗೂ ಕೂಡ ಬ್ರಹ್ಮಚರ್ಯ ಇದೆ, ಎಲ್ಲ ಅರ್ಥನೂ ಕೂಡ ಇದೆ ಬ್ರಹ್ಮಚರ್ಯ ಅಂತ ಅನ್ನೋದು, ಎಲ್ಲ ಅರ್ಥಗಳೂ ಇದೆ. ಹೇಗೆ ಅನ್ನೋದನ್ನ ಮುಂದಕ್ಕೆ ಇದ್ರ ವಿಸ್ತಾರದಲ್ಲಿ ನೋಡೋಣ. ಹಾಗಾಗಿ ಬ್ರಹ್ಮಚಾರಿ ಅಂದ್ರೆ ಅವನು ಮಾತ್ರ, ಬ್ರಹ್ಮಚರ್ಯ ಅವನಿಗೆ ಮಾತ್ರ ಅನ್ನೋ ಭ್ರಮೆ ಮೊದಲು ಬಿಡಬೇಕು ಅಂತ. ಅಂದ್ರೆ ಬ್ರಹ್ಮದ ಕಡೆಗೆ ನಡಿಗೆ ಬೇಡ ಅನ್ನೋ ಅರ್ಥ ಏನು ಬಿಡ್ತಾನೆ. ಅದು ಒಂದೇನು ಅಂದ್ರೆ ಬ್ರಹ್ಮಚರ್ಯ ಆಶ್ರಮದ ಸಾಧನೆ ಆಗ್ಬಿಟ್ಟಿರ್ಬೇಕು. ಬ್ರಹ್ಮದ ಕಡೆಗೆ ನಡಿಗೆ ಇದೆಯಲ್ಲ ಅದು ಸಾಧನೆ ಆಗ್ಬಿಟ್ಟಿರ್ಬೇಕು. ಗೃಹಸ್ಥಾಶ್ರಮ ಅನುಭವಿಸ್ತಾನೆ ಅನ್ನೋದನ್ನ ಅಂತ, ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಹಾಗಾಗಿ ಅದು ಕರಗತವಾದ ಮೇಲೆ ಕೆಲವು ನಿಯಮಗಳು ಕಡಿಮೆ ಆಗ್ತವೆ, ಸಹಜವಾಗಿ ಕಡಿಮೆ ಆಗ್ತವೆ. ಈಗ ಈಜೋದನ್ನು ಕಲಿಬೇಕಾದ್ರೆ ಮೊದಲು ತೇಲುವಂಥ ಸಾಧನಗಳನ್ನ ಹಾಕ್ಕೊಡ್ತೇನೆ. ಈಗ ಟೈರ್ ಇರ್ಬೋದು, ಇನ್ನೊಂದು ಅಥವಾ ಏರ್ ಬ್ಯಾಗ್ ಇರ್ಬೋದು, ಆ ಥರದಲ್ಲಿ ಕೆಲವು ಸಾಧನಗಳು ಒಂದು ಇಟ್ಕೊಂಡು ಈಜೋದನ್ನು ಕಲಿತೇವೆ. ಕಲಿತಾದ್ಮೇಲೆ ಹಾಕ್ಕೊಂಡಿರ್ತೇವೆ ಅದನ್ನೇನು ಇಲ್ಲ ತಾನೆ, ಅದು ಕಲಿತಾಗಿಲ್ಲ ಅಂತ ಇರ್ತಂತ ಆಮೇಲೆ ಇಟ್ಕೊಂಡ್ರೆ ಅಂತ. ಹಾಗೆ ಕೆಲವು ನಿಯಮಗಳು ಮಾತ್ರ ಹಾಗೆ ಬಿಟ್ಟು ಹೋಗ್ತೇವೆ, ಯಾಕಂದ್ರೆ ಸಾಧನೆ ಆಗಿದೆ ಅದೀಗ ಅನ್ನೋ ಕಾರಣಕ್ಕೆ. ಅದಿಲ್ಲ ಅಂದರೆ ಎಲ್ಲ ನಿಯಮಗಳು ಬೇಕು, ಅದು ಆಗೋದಕ್ಕೂ ಬ್ರಹ್ಮಚರ್ಯ ಮುಂದುವರಿಸಬೇಕು, ಸಾಧನೆ ಪೂರ್ತಿಯಾಗಬೇಕು. ಹಾಗಾಗಿ ಬ್ರಹ್ಮಚರ್ಯವನ್ನು 12 ವರ್ಷ ಅಂತ ಹೇಳಿದ್ದಾರೆ, 24 ವರ್ಷ ಅಂತ ಹೇಳಿದ್ದಾರೆ, 36 ವರ್ಷ ಅಂತ ಹೇಳಿದ್ದಾರೆ. ಅದು ಆಗದಿದ್ರೆ ಮಾಡು ಅಂತ, ಮುಂದುವರಿಸು ಅಂತ. ನೈಷ್ಠಿಕ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ, ಅಂದರೆ ಕೊನೆಯವರೆಗೂ ಗುರು ಸನ್ನಿಧಿಯಲ್ಲಿ ಉಳ್ಕೋ ಅಂತ, ಅಲ್ಲ ಸಾಧನೆ ಮಾಡ್ತಾ ಇರೋದು ಯಾವ ಜೀವನ ಅಂದರೆ ಅದು ಯಾಕೆ ಹೇಳಿದ್ದಾರೆ, ಅನೇಕ ಕಾರಣಗಳಿಗೋಸ್ಕರ ಹೇಳಿದ್ದಾರೆ. ಒಂದು ಮುಖ್ಯವಾದ ಕಾರಣ ಏನಂದರೆ ಅದು ಮುಗಿದಿದ್ರೆ ಪೂರ್ತಿ ಮಾಡುವಲ್ಲೇ ಅಂತ, ಆಮೇಲೆ ಜೀವನಕ್ಕೆ ಹೋಗುವಂತ. ಈಜಿದ ನೀರಿಗೆ ಹಾರಬೇಕಾ, ಈಜು ಕಲಿದ ನೀರಿಗೆ ಹಾರಬೇಕಾ? ಇಲ್ಲ ಅಲ್ವಾ, ಈಜು ಕಲಿ ಅಂತ ಬ್ರಹ್ಮಚರ್ಯ. ಆಮೇಲೆ ಜೀವನಕ್ಕೆ ಹಾರುವಂತ, ಜೀವನ ಅಂದರೆ ನೀರು ಅಂತ ಅರ್ಥ ಇದೆ. ಅದಕ್ಕೆ ಬದುಕಿಗೆ ನಾವು ಪ್ರವೇಶ ಮಾಡಬೇಕಾದ್ರೆ ಹಿಂದಿನ ಸಿದ್ಧತೆ ಆಗಿರಬೇಕು ಪೂರ್ತಿ ಅಂತ. ಈಗ ಯಕ್ಷಗಾನ ಶುರುವಾಗ್ತದೆ 9 ಗಂಟೆಗೆ ಅಂತ ಅಂದ್ಬಿಡಿ, ಅವನು ಬಣ್ಣ ಬರ್ಕೊಳ್ತಾ ಇದ್ದಾನೆ ಕಲಾವಿದ, ಬಣ್ಣ ಪೂರ್ತಿ ಆಗಿಲ್ಲ, ಹಾಗೆ ಬಂದ್ಬಿಡ್ಬೇಕು ಅವನು ರಂಗಕ್ಕೆ, ಬರಬಹುದು ಅವನು? ಇಲ್ಲ ಅಲ್ಲ, ಬಣ್ಣ ಪೂರ್ತಿ ಬರ್ಕೊಂಡು ಬಿಡ್ತಾನೆ, ಆಟಪ ಯಕ್ಷಗಾನವಾದ ಅವನು ರಂಗಕ್ಕೆ ಬರುವಂಥದ್ದು. ಹಾಗೆ ಈ ಬಣ್ಣ ಬರ್ಕೊಡೋ ಕಾರ್ಯಕ್ರಮಕ್ಕೆ ಬ್ರಹ್ಮಚರ್ಯ ಅಂತ ಹೆಸರು. ಅದು ಪೂರ್ತಿಯಾಗಿದೆ, ಜೀವನಕ್ಕೆ ಹೋಗ್ಬೇಡ ಅಂತ ಸಾಧನೆ ಮಾಡೋಲ್ಲಿ. ಈಗಿನ ಕಾಲದಲ್ಲಿ ಕೂಡ ಇದೆ ಅಲ್ವಾ, ಈಗ ಓದಿದ್ದು ಸಾಕಾಗೋದು ಅಂದರೆ ಫೇಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಅಂದರೆ ಇಲ್ಲ, ಅದು ಕರಗತ ಮಾಡ್ಕೊಳ್ಳೋದು. ನಾನು ಅವರೆಲ್ಲ ಹೋದ್ರಲ್ಲ ಅಂದರೆ ಅವ್ರು ಕರಗತ ಮಾಡ್ಕೊಂಡಿದ್ದಾರೆ, ಮುಂದಕ್ಕೆ ಹೋಗಿದ್ದಾರೆ, ನೀವು ಮಾಡ್ಕೊಂಡು ಮುಂದಕ್ಕೆ ಹೋಗ್ಲಿ ಅಂತ. ಇದಕ್ಕೆ ಅದನ್ನೇ ಹೇಳ್ತಾ ಇರುವಂಥದ್ದು. ಈಗ ಬ್ರಹ್ಮಚರ್ಯದಲ್ಲಿ ಪಾಸ್ ಆಗಿದೆ, ಗೃಹಸ್ಥಾಶ್ರಮಕ್ಕೆ ಹೋಗಬಾರ್ದು, ಯಾವ ಆಶ್ರಮಕ್ಕೂ ಹೋಗಬಾರ್ದು. ಬ್ರಹ್ಮಚರ್ಯವಾದ ಮೇಲೆ ತಾನೇ ಗೃಹಸ್ಥಾಶ್ರಮ ಅಂತ. ಬ್ರಹ್ಮಚರ್ಯವೇ ಆಗಿದೆ ಗೃಹಸ್ಥಾಶ್ರಮ ಮೇಲಿಂದ. ಇಂದು ಎಷ್ಟರವರೆಗೆ ಅಸಂಬದ್ಧ ಬಂದ್ಬಿಟ್ಟಿದೆ ಅಂದರೆ ಮದುವೆ ಹಿಂದಿನ ದಿನ ಉಪನಯನ ಮಾಡಿಬಿಡೋದು. ಅದು ಎಂತಕ್ಕೆ ಅದು ಅಂತ ಅಂದರೆ ಉಪನಯನ ಮಾಡಿ ಏನು ಅರ್ಥ ಅಂತ, ಏನು ಸಾರ್ಥಕತೆ ಅಂತ. ಈಗ ಒಂದು 12 ವರ್ಷ 16 ವರ್ಷ ಸಾಧನೆ ಮಾಡಬೇಕಾಗಿರೋದು ಅಂತ ಶಾರ್ಟ್ಕಟ್ ಎಲ್ಲರೂ ಇದೆಯಾ? ಒಂದಿನಕ್ಕೆ ಒಂದು ಆಶ್ರಮ ಬೇಕಂತ, ಒಂದು ಆಶ್ರಮ, ಅದು ಮದುವೆಗೋಸ್ಕರ ಬ್ರಹ್ಮಚರ್ಯ ಅಂತ ಏನರ್ಥ? ಅದಕ್ಕೆ ಇದು ಮಾಡಿದೆ ಅದು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದು ಮಾಡು. ಹಾಗೆಲ್ಲ ಇಲ್ಲ. ಗರ್ಭಾಷ್ಟಮಿ ಅಷ್ಟಮೇ ವಾಬ್ದೆ ಅಂದರೆ ಗರ್ಭದಿಂದ 8ನೇ ವಯಸ್ಸು ಅಥವಾ 8ನೇ ವಯಸ್ಸು, ಜನ್ಮಾಷ್ಟಮ ಹುಟ್ಟಿನಿಂದ 8ನೇ ವಯಸ್ಸು, ಆಗ ಉಪನಯನ ಆಗಬೇಕಾಗಿರುವಂಥದ್ದು. ಮತ್ತೊಂದು 4 ವರ್ಷ ಇದೆ ಅಂದರೆ ಏನಂದರೆ ಬೇರೆ ಬೇರೆ ಫಲಗಳನ್ನ ಹೇಳಿದ್ದಾರೆ. 4 ವರ್ಷಕ್ಕೆ 12 ವರ್ಷದವರೆಗೆ ಒಂದು ಅವಕಾಶ ಇದೆ. 12ರಿಂದ 16 ಪ್ರಾಯಶ್ಚಿತ ಇದೆ, ಪ್ರಾಯಶ್ಚಿತ ಮಾಡ್ಕೊಂಡು ಮಾಡೋದು. ಆಮೇಲೆ ಪತಿತ, ಸಾವಿತ್ರಿಯಿಂದ ಪತಿತನಾದ ಅವನು ಆಮೇಲೆ ಮತ್ತು ಅವನಿಗೆ ಗಾಯತ್ರಿ ಆ ಬ್ರಹ್ಮ ಅವನಿಗೆ ಮತ್ತು ಬರೋದಿಲ್ಲ, ಆ ದಾರಿ ಮುಚ್ಚೋಯ್ತು ಅಂತ, ಮತ್ತು ನೀವು ಪ್ರಾಯಶ್ಚಿತ ಮಾಡಿ ಪ್ರಯೋಜನ ಇಲ್ಲ ಅಂತ. ಇದು ಯಾರು 25 ವರ್ಷಕ್ಕೆ ಉಪನಯನ ಮಾಡೋಕೆ ಹೇಳಿದ್ದು ಅಂತ. ಹಾಗಾಗಿ ಪ್ರಥಮ ಪಾದ ಇದೆಯಲ್ಲ, ಜೀವನದ ಪ್ರಥಮ ಪಾದ ಜೀವನದ ಕಲಿಕೆಗೆ ಅಂತ, ಆ ಒಳಗಿರೋದು ಸಾಧನೆ ಮಾಡ್ಕೊಳ್ಳೋದಕ್ಕೆ ಅಂತ, ಅದು ಬ್ರಹ್ಮಚರ್ಯ ಅಂದರೆ. ಹಾಗಾಗಿ ನೋಡಿ ಅಲ್ಲಿ 2 ಇದೆ. ಅಲ್ಲಿ ವೇದಮಧೇಶ್ವ, ಆಚಾರ್ಯಾಧೀನ ವೇದಮಧೇಶ್ವ. ನೀನು ಗಾಯತ್ರಿ ಸಾಧನೆ ಮಾಡು, ಪ್ರಣವ ಗಾಯತ್ರಿ ಸಾಧನೆ ಮಾಡು, ಜೊತೆಗೆ ವೇದಾಧ್ಯಯನ ಮಾಡು. ಅದೆಂಥದ್ದು ಅಂದರೆ
ಈ ಪ್ರಣವ ಮತ್ತು ಗಾಯತ್ರಿಯ ಸಾಧನೆ ಇದೆಯಲ್ಲ ಅದು ಬ್ರಹ್ಮಚರ್ಯ, ಅದು ಬ್ರಹ್ಮದ ಕಡೆಗೆ ನಡಿಗೆ. ವೇದ ಯಾಕೆ ಅಂದರೆ ವೇದ ಅನ್ನೋದು ಜೀವನ ಅಂತ. ಈಗ ವೇದವೆನ್ನೋದು ಬಹಿರಂಗದ ಜೀವನಕ್ಕೆ ಏನು ಬೇಕು ಅದೆಲ್ಲವನ್ನು ಕೊಟ್ಟಿದೆ ವೇದ. ಅಂತರಂಗಕ್ಕೆ ಬೇಕಾದದನ್ನು ಗಾಯತ್ರಿ ಮತ್ತು ಪ್ರಣವ ಕೊಡ್ತದೆ. ಹಾಗಾಗಿ ಬಾಹ್ಯ ಜೀವನಕ್ಕೆ ಬೇಕಾಗೋದನ್ನು ಕೊಟ್ಟಿದ್ದಾರೆ, ಅಂತರಂಗದ ಜೀವನಕ್ಕೆ ಬೇಕಾಗೋದನ್ನು ಕೊಟ್ಟಿದ್ದಾರೆ. ವೇದದಲ್ಲೂ ಅಂತರಂಗದ ವಿಷಯಗಳು ಬೇಕಾದಷ್ಟಿದೆ. ಆದರೆ ಮುಖ್ಯವಾಗಿ ತ್ರೈಗುಣ್ಯ ವಿಷಯ ವೇದಾಹ, ಈ ತ್ರಿಗುಣಾತ್ಮಕ ಪ್ರಪಂಚದ ವರ್ಣನೆ ಇದೆ ವೇದದಲ್ಲಿ. ಇದು ಹೇಗೆ, ಇದೇನು, ಇದನ್ನು ಹೇಗೆ ನಾವು ಸವಿಬೇಕು ಪೂರ್ತಿಯಾಗಿ, ಇದನ್ನು ಇಲ್ಲಿ ಹೇಗೆ ಜಾರಬಾರದು, ಇದೆಲ್ಲ ಇದೆ ಅದರಲ್ಲಿ ಅಂತ. ಹಾಗಾಗಿ ಉಜ್ಜೀವನಕ್ಕಾಗಿ ಗಾಯತ್ರಿ ಮತ್ತು ಪ್ರಣವ, ಜೀವನಕ್ಕಾಗಿ ವೇದ ಅಂತ. ಜೀವನ ಪಾಠ ವೇದಗಳ ಮೂಲಕ, ಉಜ್ಜೀವನದ ಸಾಧನೆ ಗಾಯತ್ರಿ ಮತ್ತು ಪ್ರಣವದ ಮೂಲಕ, ಅದು ಬ್ರಹ್ಮಚರ್ಯ ಅಂದರೆ ಅಂತ. ಹಾಗಾಗಿ ವೇದಗಳು ಅಂದರೆ ಈಗೇನಾಗಿದೆ ಅಂದರೆ ಅದು ಸ್ಪಿರಿಚುವಲ್, ಇದೆಲ್ಲ ಬೇರೆ ಅಂತ. ಮೆಟೀರಿಯಲಿಸ್ಟಿಕ್ ಅಂದರೆ ಬೇರೆ ಅಲ್ಲ, ನಿಮ್ಗೆ ಮೆಟೀರಿಯಲಿಸ್ಟಿಕ್ ಇದೆಯಲ್ಲ ಅದೆಲ್ಲ ಅದರಲ್ಲಿ ಇದೆ ಅಂತ, ವೇದದಲ್ಲಿದೆ. ನೀವು ಏನೇನು ಬಿಡ್ತೀರೋ ಜೀವನದಲ್ಲಿ ಏನು ಬೇಕು ಅಥವಾ ಏನು ಅನುಭವಿಸ್ಬೇಕು ಅದೆಲ್ಲ ವೇದಗಳಲ್ಲಿದೆ. ಹಾಗಾಗಿ ವೇದಗಳಲ್ಲಿ ಕಾಮ್ಯ ಕರ್ಮಗಳನ್ನು ತುಂಬ ಹೇಳಿದ್ದಾರೆ. ನಿನಗೆ ಏನು ಬೇಕು, ಮಕ್ಕಳು ಬೇಕಾ, ವಾಹನ ಬೇಕಾ, ಸಂಪತ್ತು ಬೇಕಾ, ಅಥವಾ ಪಶುಗಳು ಬೇಕಾ, ಏನು ಬೇಕು, ಅದಕ್ಕೆಲ್ಲ ಬೇರೆ 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 ಯಾಗಗಳು, ಯಜ್ಞಗಳು, ಸಾಧನೆಗಳು. ಅಂದರೆ ಜೀವನಕ್ಕೆ ಬೇಕಾದೆಲ್ಲ ಕೊಟ್ಬಿಟ್ಟಿದೆ ವೇದ, ಎಲ್ಲವನ್ನೂ ಕೊಟ್ಟಿದೆ. ಆದರೆ ಕೊಡುವಾಗ ಉಜ್ಜೀವನ ಹಾಳಾಗದಂತೆ ಕೊಟ್ಟಿದೆ. ಅದು ವ್ಯತ್ಯಾಸ ಇರುವಂಥದ್ದು. ಅಧ್ಯಾತ್ಮಕ್ಕೆ ಹೊಂದಿಕೊಂಡಿರುವ ಹಾಗೆ ಕೊಟ್ಟಿದೆ, ಅಧ್ಯಾತ್ಮಕ್ಕೆ ತೊಂದರೆ ಆಗುವಂಥದ್ದನ್ನು ಕೊಟ್ಟಿದೆ, ಹೇಳಿಲ್ಲ. ಹಾಗಾಗಿ ಅಂತಹ ವೇದ ಬಾಹ್ಯ ಜೀವನದ ಸಮೃದ್ಧಿಗೋಸ್ಕರವಾಗಿ, ಗಾಯತ್ರಿ ಮತ್ತು ಪ್ರಣವ ಅಂತರಂಗ ಜೀವನದ ಸಮೃದ್ಧಿಗೋಸ್ಕರವಾಗಿ. ವೇದದ ಅಂತರಂಗವೇ ಗಾಯತ್ರಿ, ಗಾಯತ್ರಿ ಅಂತರಂಗ ಪ್ರಣವ. ಹಾಗಾಗಿ ಒಳಗೆ ಅಲ್ಲಿಗೋಸ್ಕರವಾಗಿ, ಒಳಗೆ ದೀಪ ಹಚ್ಚೋದಕ್ಕೋಸ್ಕರವಾಗಿ ಗಾಯತ್ರಿ ಮತ್ತು ಪ್ರಣವ. ಬಾಹ್ಯ ಜೀವನದ ಸಮೃದ್ಧಿ, ಸಾರ್ಥಕತೆ, ಮತ್ತು ಇದಕ್ಕೆ ವಿರೋಧವಾಗದಂತೆ ಆ ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ವೇದಗಳು. ಇದು ಬ್ರಹ್ಮಚರ್ಯ ಅಂದರೆ. ಈ ವೇದಗಳನ್ನು ಬಿಡ್ತಾರ ಅಂದರೆ ಈ ಬ್ರಹ್ಮಚರ್ಯ ಅಂದರೆ, ಬ್ರಹ್ಮಚರ್ಯದಲ್ಲಿ ವೇದಾಧ್ಯಯನೂ ಬಂತು. ಗೃಹಸ್ಥ ವೇದಗಳನ್ನು ಬಿಟ್ಟ ಮೇಲೆ ಗೃಹಸ್ಥನ ಇರ್ತಾನೆ ಇಲ್ಲ ಅಂತ. ಸನ್ಯಾಸಿ ಕೂಡ ವೇದಗಳನ್ನು ಬಿಡೋದಿಲ್ಲ. ಅವನು ವೇದಗಳನ್ನು ಗಾಯತ್ರಿಯಲ್ಲಿ, ಗಾಯತ್ರಿಯನ್ನು ವ್ಯಾಹೃತಿಯಲ್ಲಿ, ವ್ಯಾಹೃತಿಯನ್ನು ಓಂಕಾರದಲ್ಲಿ ವಿಲೀನ ಮಾಡಿಕೊಂಡು ಓಂಕಾರವನ್ನು ಇಟ್ಕೊಳ್ತಾನೆ. ಯಾಕೆಂದ್ರೆ ನನಗೆ ವಿಕಾಸ ಬೇಡ, ನನಗೆ ಬೀಜ ಸಾಕು, ನನಗಿನ್ನು ಬಹಿರಂಗ ಜೀವನ ಬೇಡ, ಅಂತರಂಗ ಜೀವನ ಸಾಕು ಅನ್ನೋ ನಿರ್ಧಾರ ಅದು. ಅದಕ್ಕೆ ಪೂರಕವಾಗಿ ಉಳಿದಿದ್ದೆಲ್ಲವನ್ನು ಬಿಟ್ಟು ಅಲ್ಲಿ ನಿಲ್ತಾನೆ, ಓಂಕಾರದಲ್ಲಿ ಅಲ್ಲಿ ನಿಲ್ತಾನೆ, ಓಂಕಾರದ ಸಾಧನೆ ಮಾಡ್ತಾನೆ. ಹಾಗಾಗಿ ಬ್ರಹ್ಮಚರ್ಯವೆನ್ನೋದನ್ನು ನಾವು ಆ ಥರ ಸೀಮಿತ ಅಂತ ಅನ್ಕೋಬಾರದು. ಅದು ಭಾರೀ ಸೀಮಿತವಾಗಿ ನಾವು ಯೋಚನೆ ಮಾಡ್ತೇವೆ ಬ್ರಹ್ಮಚರ್ಯ ಅಂತ ಅನ್ನೋದನ್ನು. ಹಾಗಲ್ಲ ಅದು ಅಂತ. ಅಲ್ಲಿ ಅನೇಕ ನಿಯಮಗಳನ್ನು ಹೇಳಿದ್ದಾರೆ. ಆ ಎಲ್ಲ ನಿಯಮಗಳು ಕೂಡ ಅಂತಿಮವಾಗಿ ಏನು ಮಾಡ್ಕೊಡ್ತೇವೆ ಅಂದರೆ ಬ್ರಹ್ಮ ಸಾಧನೆಯಿಂದ ನಮ್ಮ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತೇವೆ. ಮೊನ್ನೆ ನಾವು ತಿರುಪತಿಯಲ್ಲಿ ಕಾಲ್ನಡಿಗೆಯಲ್ಲಿ ಮೇಲ್ಗಡೆ ಹೋಗಿದ್ದು ವೆಂಕಟೇಶ್ವರನ ದರ್ಶನಕ್ಕೆ. ಹೋಗುವಾಗ ನಿಜವಾಗಿ ಅವತ್ತು ಇದು ಶುರುವಾಗಬೇಕಾಗಿತ್ತು ಬ್ರಹ್ಮಚರ್ಯ ಅಂತ ಅನ್ನೋದು. ಈಗ ಪಾಳಿ ಪ್ರಕಾರ ಮೊನ್ನೆ ತಿರುಪತಿಯಲ್ಲಿ ಪ್ರಾರಂಭ ಆಗಬೇಕಾಗಿತ್ತು, ಆಗಲಿಲ್ಲ ಅವತ್ತು. ಯಾಕೆಂದರೆ ಅವತ್ತು ಧರ್ಮದ ಕಡೆಗೆ ನಡಿಗೆ ಇತ್ತು ಅವತ್ತು ಪೂರ್ತಿ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದು ಬ್ರಹ್ಮಚರ್ಯ ಅಂದರೆ ಹೀಗೆ ತಾನೆ ಅಂದರೆ ಬ್ರಹ್ಮದೊಳಗೆ ನಡಿಗೆ ಅಂತ, ಅದೇ ತಾನೆ ಬ್ರಹ್ಮಚರ್ಯ ಅಂದರೆ ಅಂತ. ಹಾಗೆ ಇವತ್ತು ಪ್ರಾರಂಭ, ಯೋಗ ಇವತ್ತು ಪ್ರಾರಂಭ ಆಯಿತು ಬಳಿ. ಆದರೆ ಅದೇ ಅದು ಅಂತ. ಯಾವುದನ್ನೆಲ್ಲ ಮಾಡೋದ್ರಿಂದ ನಾವು ಬ್ರಹ್ಮದ ಕಡೆಗೆ ಸಾಗ್ತೇವೆಯೋ, ಮತ್ತು ಯಾವುದನ್ನೆಲ್ಲ ಮಾಡದೇ ಇರೋದ್ರಿಂದ ಬ್ರಹ್ಮದ ಕಡೆಗೆ ಸಾಗೋದಕ್ಕೆ ನಮ್ಗೆ ತೊಂದರೆ ಆಗೋದಿಲ್ಲ, ಅಂದರೆ ಆ ತೊಂದರೆಗಳಿಗೆ ಪರಿಹಾರ ಆಗ್ತದೆ. ಅದನ್ನೆಲ್ಲ ಮಾಡಬೇಕು, ಪೂರಕವಾದನ್ನೆಲ್ಲ. ತೊಂದರೆ ಆಗುವಂಥದ್ದು ಬಿಡಬೇಕು. ಅದು ಬ್ರಹ್ಮಚರ್ಯ. ಅದು ಎಂದಿಗೂ ಬೇಕು, ಎಂದೆಂದಿಗೂ ಬೇಕು. ಅದಿಲ್ಲದೆ ಸಾಧನೆ ಇಲ್ಲ. ಯಾಕೆಂದರೆ ಸಾಧನೆ ಅಂದರೆ ಅದು ಅಂತ. ಈ ಮೊದಲು ಹೇಳಿದ್ದಲ್ಲ ಏನು ಅಂದರೆ ಅದಕ್ಕೆ ಬೇಕಾದ ನಿಯಮಗಳು ಅಂತ. ಸತ್ಯ ಅಸ್ಥೇಯ, ಅಹಿಂಸೆ, ಸತ್ಯ ಅಸ್ಥೇಯ ಅಂದರೆ ಅದಕ್ಕೆ ಪೂರಕವಾಗಿರುವಂಥದ್ದು ಅಂತ ಹೇಳಿದ್ದು. ಇದಾಗಲ್ಲ, ಅದೇ ನೇರವಾಗಿ ಸಾಧನೆಯನ್ನು ಹೇಳ್ತಾ ಇದ್ದಾರೆ ಬ್ರಹ್ಮಚರ್ಯ ಅನ್ನೋ ಪದದ ಮೂಲಕವಾಗಿ ಅಂತ. ಹಾಗಾಗಿ ಬ್ರಹ್ಮವನ್ನು ಬಯಸು, ಅಂತರಾತ್ಮದಿಂದ ಆ ಕಡೆಗೆ ಧಾವಿಸು. ಅದಕ್ಕೆ ಕಾಲಿಗೆ ಒಂದು ಸರಪಳಿ ಆಗುವಂಥದ್ದನ್ನೆಲ್ಲ ಬಿಡುವುದನ್ನು ತುಂಡು ಮಾಡ್ಕೋ ಅಂದೆಲ್ಲ ಅಂತ. ಆ ಕಡೆ ಹೋಗೋದಕ್ಕೆ ಯಾವ ಶಕ್ತಿ ಕೊಡ್ತು ಅದನ್ನೆಲ್ಲ ತರುವಂಥ ಇದು ಬ್ರಹ್ಮಚರ್ಯ.